ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ತೈಲ ತಳಮಳದ ನಡುವೆ ಕೇಂದ್ರ ಸರ್ಕಾರದಿಂದ ಈ ಗುಡ್ ನ್ಯೂಸ್ ಸಿಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಪೆಟ್ರೋಲ್ ಮೇಲಿನ ಸುಂಕ 13 ರೂಪಾಯಿಯಿಂದ 10 ರೂಪಾಯಿಗೆ ಇಳಿಕೆ ಮಾಡಲಾಗಿದೆ. 3 ರೂಪಾಯಿ ಕಡಿಮೆ ಆಯಿತು. ಡೀಸೆಲ್ ಮೇಲಿನ ಸುಂಕ ಶೂನ್ಯಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ. ಸುಂಕ ಇಳಿಸಿದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಆಗುವಂತ ಸಾಧ್ಯತೆ ಇದೆ. ಇದು ಅಕ್ರಾಸ್ ಇಂಡಿಯಾ ಅಂದ್ರೆ ಭಾರತ ದೇಶದಾದ್ಯಂತ ಈ ಒಂದು ಆದೇಶ ಜಾರಿಗೆ ಬರುತ್ತೆ. ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 13 ರೂಪಾಯಿ ಕೇಂದ್ರ ಸರ್ಕಾರ ಏನು ಸೆಸ್ ಆಗ್ತಾ ಇತ್ತು, ಸುಂಕ ಹಾಕ್ತಾ ಇತ್ತು, ಅದನ್ನ ಇಳಿಸಿದೆ 10 ರೂಪಾಯಿಗೆ. ಅಂದ್ರೆ 3 ರೂಪಾಯಿ ಕಡಿಮೆ ಆಯಿತು ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ. ಡೀಸೆಲ್ ಮೇಲೆ ಎಷ್ಟು ಸುಂಕ ಇತ್ತು ಅದನ್ನ ಶೂನ್ಯ ಮಾಡಿದೆ. 10 ರೂಪಾಯಿ ಇತ್ತು ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ, ಅದನ್ನ ಈಗ ಶೂನ್ಯ ಮಾಡಿದ್ದಾರೆ, ಅಂದ್ರೆ 0. ಇನ್ನು ಮುಂದೆ ನಾವು ಅದಕ್ಕೆ ಕೊಡೋ ಹಾಗಿಲ್ಲ. ಕೇಂದ್ರ ಸರ್ಕಾರ ಆದೇಶವನ್ನ ಮರುಪರಿಶೀಲನೆ ಮಾಡಿ ಹೊರಡಿಸೋ ತನಕ ಈಗ ತೈಲ ತಳಮಳದ ನಡುವೆ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್ ಇದು. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 13 ರೂಪಾಯಿಯಿಂದ 10 ರೂಪಾಯಿ ಇಳಿಕೆ ಆಗಿದೆ. ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು, ಅದೀಗ ಶೂನ್ಯಕ್ಕೆ ಇಳಿಕೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.